ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಪರಮ್ದು ಫಸ್ಟ್ ಇಯರ್ ಬರ್ಡೇ. ಸೊ ಎಲ್ಲರೂ ಪರಮ್ಗೆ ವಿಶ್ ಮಾಡಿದ್ದೀರಾ ಆ್ಯಂಡ್ ತುಂಬಾ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಶ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ರಿಪ್ಲೈ ಮಾಡೋದಕ್ಕಾಗಿಲ್ಲ, ಬಟ್ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಸೊ ಇವತ್ತು ಪರಮ್ ಬರ್ಡೇ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಸಿ ಪೂಜೆನೂ ಆಯಿತು. ಆ್ಯಂಡ್ ಇವಾಗ ನಾವು ಪರಮ್ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಎಲ್ಲೋ ಹೋಗ್ತಾ ಇದ್ದೀವಿ. ಹೋಗ್ತಾ ಇದೀವಿ ಅಂತ ಗೊತ್ತಾಗಬೇಕು ಅಂತಂದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ಪರಮ್ ಬರ್ಡೇ ಹೇಗೆಲ್ಲ ಇರುತ್ತೆ, ಎಲ್ಲಿಗೆ ಹೋಗ್ತಾ ಇರ್ತೀವಿ, ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತಿಳ್ಕೊಬೇಕು ಅಂತಂದ್ರೆ ನೀವು ಕಂಪ್ಲೀಟ್ ವಿಡಿಯೋನ ನೋಡಬೇಕು. ಸೊ ಬನ್ನಿ ಇವಾಗ ಹೋಗೋಣ. ಸುನಿಲ್ ಅವರು ರೆಡಿಯಾಗಿ ನಿಂತಿದ್ದಾರೆ ಇಲ್ಲಿ. ಸೊ ಬನ್ನಿ ಬನ್ನಿ ಹೋಗೋಣ. ನಡಿ ಪಪ್ಪ ಜೊತೆ ಹೋಗಲ್ಲ. ಪಪ್ಪ ಜೊತೆ ಸರಿ, ನಾನೇ ಕರ್ಕೊಬರ್ತೀನಿ. ನೋಡಿ ಮಮ್ಮಿ ಖುಷಿ ಮೇಲೆ ಕಣ್ಣು ಅವನಿಗೆ. ಯಾಕೆ ಬಿಡ ಏನು ಮಾತಾಡ್ತಿಲ್ಲ ಅಪ್ಪನ ಕೈಲಿ. ಅಪ್ಪ ಅಪ್ಪ ಹಾಯ್ ಏನೇ ಹಾಯ್ ಪಾರು. ಇನ್ನೊಂದು ಪರಪ ಹೇಳ್ತಾನ ಹಾಯ್ ಅವ್ರೇನ್ ಹೋಗ ನೀವು ಮಾಡಿ. ಸೊ ಹಾಯ್ ಮಾಡಿ. ಹಾಯ್ ಪರಮ್. ಸೊ ಮುಂದೆ ಸುನಿಲ್ ಮತ್ತೆ ಬುಜ್ಜಿ, ಹಿಂದೆಗಡೆ ನಾವು 4-5 ಜನ ಕೂತಿದ್ದೀವಿ. ಉಳಿಮೆಗೆ ಲಾಯಕ್ಕಿಲ್ಲ ಅಂತ ಇಂಡಸ್ಟ್ರಿಯಲ್ ಏರಿಯಾ ಆಗಿ ಬೆಂಗಳೂರಲ್ಲಿ ಇದು ಯಾವ ಜನ. ಸೊ ಫೈನಲಿ ರೆಸಾರ್ಟ್ ರೀಚ್ ಆದ್ವಿ. ನಾವ್ ಇವತ್ತು ಬಂದಿರೋದೇನೆ ಬ್ಲೂ ಲಗೂನ್ ಇನ್ ರೆಸಾರ್ಟ್. ತುಂಬಾನೇ ಚೆನ್ನಾಗಿದೆ. ನಮ್ಮ ಆನಿವರ್ಸರಿಗೆ ಬಂದಿದ್ವಿ ಆ್ಯಂಡ್ ಇವಾಗ ಪಾಪು ಬರ್ಡೇ ಮಾಡೋಣ ಅಂತ ಅಂದ್ಬಿಟ್ಟು ರೆಸಾರ್ಟಿಗೆ ಬಂದಿದ್ವಿ. ಸೊ ಇವಾಗ ಆಫ್ಟರ್ನೂನ್ ಆಯಿತು. నేను 12:40 ಆಗಕ್ಕೆ ಬಂತು. ಎಲ್ಲ ಬ್ಯಾಗ್ಸ್ ಎಲ್ಲ ತಗೋತಾ ಇದ್ದಾರೆ. ಪಾಪು ಬರ್ಡೇ ಕೇಕ್ ಇವಾಗ ಚೆಕ್ ಇನ್ ಆಗಬೇಕು. ಸೊ ಫೈನಲಿ ನಾವು ರೀಚ್ ಆದ್ವಿ. ಏನೋ ಒಂಥರ ಈ ನೇಚರ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂದರೆ ಎಷ್ಟೋ ದಿನ ಆದಮೇಲೆ ಈ ಥರ ನೇಚರ್ ಒಳಗಡೆ ಎಂಟ್ರಿ ಆಗಿದ್ದೀವಲ್ಲ, ಅದಕ್ಕೋಸ್ಕರ ನಾವು ರೂಮಿಗೆ ಬಂದಿದ್ದೀವಿ. ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ನಾವು 2 ರೂಮ್ಸ್ನ ಮಾಡಿದ್ದೀವಿ. ಅಂದರೆ ಇದು ಡಿಫ್ರೆಂಟ್ ಆಗಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಬೇರೆ ಇದ್ದಿದ್ದು, ಇವಾಗ ಕಂಪ್ಲೀಟ್ ತೋರಿಸ್ತೀನಿ ನೋಡಿ. ಪರಮ್ ಅಂತೂ ನನ್ನ ಬಿಟ್ಟೆಲ್ಲೂ ಹೋಗ್ತಿಲ್ಲ, ಸೊ ನಾನೇ ಎತ್ಕೊಂಡಿದ್ದೀನಿ. ಇದು ಎಂಟ್ರಿ ಆ್ಯಂಡ್ ಫ್ರಂಟ್ ವ್ಯೂ ಈ ಥರ ಇದೆ. ಮಕ್ಳೇನಾದರೂ ಇದ್ರು ಆ್ಯಂಡ್ ಇಲ್ಲಿ ಜೋಕಾಲಿ ಆಡಬೇಕು ಅಂತಂದರೆ ಇಲ್ಲಿ ಆಡ್ಬೋದು. ಎಂಟ್ರಿ ಆಗಿದ ತಕ್ಷಣ ರೂಮ್, ಇಲ್ಲಿ ಒಂದು ಬೆಡ್ ಕಮ್ ಸೋಫಾ ಇದೆ. ಕೇಕ್ ಇಲ್ಲೇ ಇಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ದೊಡ್ಡ ಕರ್ಟನ್ ಇದೆ, ಚೆನ್ನಾಗಿದೆ ಒಂಥರ. ಬ್ಯಾಗ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಇಲ್ಲಿಗೆ ಬಂದ್ವಿ ಅಂತಂದರೆ ಕಾಫಿ ಟೀ ಮಾಡ್ಕೊಳ್ಳೋದಕ್ಕೆ ಕಾಫಿ ಪೌಡರ್, ಟೀ ಪೌಡರ್ ಮತ್ತು ಒಂದು ಕೆಟನ್ ಇಟ್ಟಿದ್ದಾರೆ ಆ್ಯಂಡ್ ವಾಟರ್ ಬಾಟಲ್ಸ್ನ ಇಟ್ಟಿದ್ದಾರೆ. ಹಾಗೆ ಮುಂದೆ ಹೋದ್ವಿ ಅಂತಂದರೆ ದಿಸ್ ಇಸ್ ದಿ ರೂಮ್. ಫ್ರಿಡ್ಜ್ ಇದೆ, ಇಲ್ಲ ಒಂದು ಫ್ರಿಡ್ಜ್ ಇದೆ, ಮತ್ತು ಇದು ಬೆಡ್, ಹಾಗೆ ಟಿವಿ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಲಕ್ಸುರಿಯಸ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಬಂದರೆ ವಾಶ್ರೂಮ್ಸ್ ಇದು ಓಪನ್ ಮಾಡಿ. ದಿಸ್ ಒನ್ ನಾವು ಲಾಸ್ಟ್ ಟೈಮ್ ಇದ್ದಿದ್ದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ವಾ? ಚೆನ್ನಾಗಿ. ಇಲ್ಲೂ ಫ್ರಿಡ್ಜ್ ಇದೆ ಅಲ್ಲ, ಸೇಮ್ ಟು ಸೇಮ್. ಇಲ್ಲಿ ಹೆಂಗಿದೆ ಸೇಮ್ ಅಲ್ಲೂ ಹಂಗೆ ಇದೆ ರೂಮ್ಸ್ ಸೇಮ್. ಪರಮಲ್ಲಿ ಹಾಯ್ ಮಾಡು. ಹಾಯ್ ಹಾಯ್ ಬರು ಹಾಯ್ ಹಾಯ್. ಚೆನ್ನಾಗಿ ಕಾಣಿಸ್ತಿಲ್ವಾ? ಅಲ್ಲಿ 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 ಮಾಡುಮ್ಮ. ನೋಡೋಣ ಬೇಕಾದ್ರೆ ಬ್ರೈಟ್ ಆ ಕಡೆ ಇದ್ದು ಕೊಟ್ಕೊಂಡು. ಓಕೆ
ಪಾಪ ಇದೇನೆ ಪಾರ್ಕ್ ಬುಜ್ಜಿ. ಪಾರ್ಕ್ ಇಲ್ಲಿ ಇರ್ಲಿ ಕಂಪ್ಲೀಟ್ ಗಾರ್ಡನ್ ಇದೆ. ಇದು Yes. ನೇಚರ್ ಇಂದ ತುಂಬಿದೆ ರೆಸಾರ್ಟ್. ಏನು ಹೌದು ಬಾ ನೀನು ಇಲ್ಲಿ ಅಮ್ಮನ ಜೊತೆ ಉಯ್ಯಲಾಡು. ಹಾಯ್ ಶೈಲು, ಹಾಯ್, ಹೇಗ ಅನಿಸ್ತು? ಸೂಪರ್. ನಿಮ್ಗೆ ಹೆಂಗ್ ಅನ್ನಿಸ್ತು? ನನಗೆ ಸಿಕ್ಕಾಬಿಡ ಖುಷಿ ಆಯ್ತು ನೇಚರ್ ನೋಡಿ. ಗೊತ್ತಲ್ಲ ನಾನು ಮೊದಲೇ ನೇಚರ್ ಪ್ರಿಯೆ. ನೋಡಿ ನೋಡಿ ನಾನು ಮೊದಲೇ ನೇಚರ್ ಪ್ರಿಯೆ ಅಂತ ಗೊತ್ತು. ತೋಟದ ಮನೆ ಅಂದ್ರೆ ತುಂಬಾ ಇಷ್ಟಪಡ್ತೀವಿ ಅಂತ ಕರ್ಕೊಂಡ್ ಬಂದಿರೋದು, ಬೇರೆ ಕಡೆ ಬೇಡಪ್ಪ. ಅಲ್ಲ. ಈ ಜಾಗ ಅಂತೂ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು. ತುಂಬಾನೇ ಖುಷಿ. ಪೀಸ್ ಆಗಿದೆ ನೋಡಿ. ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರಂತೆ ಅನ್ಕೊ ಪಾಪ ಮಾಡ್ಕೊಂಡಿದ್ದೆ ಬೆಳಗ್ಗೆಯಿಂದ. ರಿಸಲ್ಟ್ ಅಂದ್ರೆ ಹೆಂಗಿರುತ್ತೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಪಾಪಗೆ ಬೇರೆ ಹುಷಾರಿಲ್ಲ ಅಂತ. ಇವಾಗ ಖುಷಿ ಆಯ್ತು, ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಇಷ್ಟ ಆಯ್ತು. ಎಲ್ಲಿ ಸುನಿ ಅಪ್ಪ ಎಲ್ಲ ಒಳಗಡೆ ಇದ್ದಾರೆ. ಓಕೆ ಓಕೆ. ಚೆನ್ನಾಗಿದೆ. ನೈಸ್. ನೀನೇ ತಿರ್ಗ್ಸ್. ಇದೆಲ್ಲ ಫುಲ್ ಆಕ್ಟಿವಿಟೀಸ್ ಪ್ಲೇಸ್ ಏನೆ. ಇದೆಲ್ಲ ಅಡ್ವೆಂಚರ್ ಜಿಪ್ ಲೈನ್ ಎಲ್ಲ ಬಿಡಮ್ಮ. ನಾವು ಸ್ವಲ್ಪ ರೂಮಲ್ಲಿ ಎಲ್ಲ ಸೆಟ್ ಮಾಡಿಬಿಟ್ಟು ಇವಾಗ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಮಮ್ಮಿ ಸ್ಟ್ರಿಕ್ಟ್ಲಿ ಫಾಲೋ ಮಾಡೋದು ಓನ್ಲಿ ವೆಜ್ ಅಂತ. ಸೊ ವೆಜ್ಜಲ್ಲೂ ವೆರೈಟಿ ಇತ್ತು, ನಾನ್ ವೆಜ್ಜಲ್ಲೂ ತುಂಬಾ ವೆರೈಟಿ ಇತ್ತು. ನಾನ್ ವೆಜ್ಜು ಡ್ಯಾಡಿ, ಸುನಿಲ್ಲು, ಅಪ್ಪ, ಬುಜ್ಜಿ ಎಲ್ಲರೂ ತಿಂದರು. ಇನ್ನು ನಾನು, ಪರಮ್, ಮಮ್ಮಿ ಎಲ್ಲ 3 ಜನನು ವೆಜ್ ತಿಂದ್ವಿ. ಖುಷಿ ಅನ್ನಿಸ್ತು. ಮೊಸರನ್ನ ಇತ್ತು, ಗೀ ರೈಸ್ ಇತ್ತು ನಮಗೆ, ಆ್ಯಂಡ್ ಮಂಚೂರಿಯನ್ ಇತ್ತು, ಮತ್ತು ರೋಟಿ, ಪನ್ನೀರ್ ಎಲ್ಲನೂ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಸೊ ನಾನೆಲ್ಲ ಹಾಗೆ ಚೆಕ್ ಮಾಡಿಕೊಂಡು ಪೂಲ್ ವ್ಯೂನ ನೋಡ್ತಾ ಇದ್ದೆ. ಸುನೀಲೆಲ್ಲ ತೊಗೊಂಡು ಬಂದು ಕೊಟ್ಟರು ನನಗೆ. ಹಾಗೆ ಮಮ್ಮಿನೂ ಕೂಡ ಸರ್ವ್ ಮಾಡ್ತಾಯಿದ್ರು ಎಲ್ರಿಗೂ. ಪಾಪುಗೂ ಸ್ವಲ್ಪ ತಿನ್ನಿಸ್ತಾ ನಾನು ಹಾಗೆ ಊಟ ಮಾಡ್ಕೊಳ್ತಾ ಇದ್ದೆ. ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ತಿರುಪತಿಯಿಂದ ಬಂದ್ವಾ, ಆ ಟಯರ್ಡ್ನೆಸ್ ಇರುತ್ತೆ, ಇನ್ನು ಬರ್ಡೇ ಅಂದ್ಕೊಂಡು ಈ ಕಡೆ ಎಲ್ಲ ಟ್ರಾವೆಲಿಂಗ್ ಶುರು ಆದ್ವಿ. ಬಟ್ ಪರಮ್ಗೆ ಸ್ವಲ್ಪ ಟಯರ್ಡ್ನೆಸ್ ಇದೆ, ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ಇಟ್ಸ್ ಓಕೆ, ಮಕ್ಕಳು ಅಂದಮೇಲೆ ಹಾಗೆ ಅಲ್ವಾ. ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಫುಲ್ ಟಯರ್ಡ್ ಅಂದರೆ ಸ್ವಲ್ಪ ಹಾಗೇನೆ ಬಂದ್ವಿ ಅಲ್ವಾ, ಟ್ರಾವೆಲ್ ಎಲ್ಲ ಮಾಡಿಕೊಂಡು. ಹಾಗಾಗಿ ಸ್ವಲ್ಪ ಟಯರ್ಡ್ ಅನ್ನಿಸ್ತು ನನಗೆ. ಇನ್ನು ಪರಮ್ ಅಂತೂ ಇಲ್ಲಿ ನೋಡಿ, ಇಲ್ಲಿ ಮಲಗ್ಬಿಟ್ಟಿದ್ದಾನೆ. ಸೊ ಅವನಿಗೂ ಬೆಳಿಗ್ಗೆ ಎದ್ದಿದ್ದಲ್ವ ಅವನು, ಸೊ ಹಾಗಾಗಿ ಇವಾಗ ಮಲಗ್ಬಿಟ್ಟಿದ್ದಾನೆ. ಇನ್ನು ನಾನು ಒಬ್ಬಳೇ ಇದ್ದೀನಿ. ಸುನಿಲ್ ಮತ್ತು ಬುಜ್ಜಿ ಸ್ವಿಮ್ಮಿಂಗ್ ಹೋಗಿದ್ದಾರೆ. ಅಪ್ಪ, ಮಮ್ಮಿ, ಡ್ಯಾಡಿ ಎಲ್ಲ ಅಲ್ಲೇ ಪೂಲ್ ಹತ್ರನೇ ಅವ್ರು ಹೆಂಗೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಕೂತಿದ್ದಾರೆ. ಇನ್ನು ಪಾಪು ಹತ್ರ ಇರಬೇಕಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡೆ. ಇನ್ನು ಮಮ್ಮಿ ಇಲ್ಲಿಗೆ ಬರ್ತಾರೆ, ಆಮೇಲೆ ನಾನು ಅಲ್ಲಿ ಪೂಲ್ ಹತ್ರ ಹೋಗ್ತೀನಿ. ಸೊ ಏನೋ ಒಂಥರ ಚೆನ್ನಾಗಿದೆ. ಪರಮ್ದು ಫಸ್ಟ್ ಬರ್ಡೇನ ಇಷ್ಟು ಪೀಸ್ಫುಲ್ ಆಗಿರೋ ನೇಚರ್ ಮಧ್ಯೆ ಸೆಲೆಬ್ರೇಟ್ ಮಾಡ್ತಾ ಇರೋದು ಪರ್ಸ್ನಲಿ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಆ ಖುಷಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೋತಾ ಇರೋದು. ಇನ್ನೂ ಒಂದು ದೊಡ್ಡ ಖುಷಿ ವಿಷಯ ಏನಪ್ಪ ಅಂತಂದರೆ, ಅದು ನನ್ನ ಪ್ರೀತಿಯ ರಾಯರ ವಾರ. ಇವತ್ತು ಗುರುವಾರದ ದಿನ ನನ್ನ ಮಗನ ಫಸ್ಟ್ ಬರ್ಡೇ ಬಂದಿದೆ. ಸೊ ಹಂಗಾಗಿ ಮನೇಲಿ ರಾಯರಿಗೆ ಸ್ಪೆಷಲ್ ಪೂಜೆನ ಮಾಡಿ, ಮತ್ತು ನಿನ್ನೆ ನಮ್ಮ ಮನೆಗೆ ರಾಯರ ಫೋಟೋ ಕೂಡ ಬಂತು. ಆಕಸ್ಮಿಕವಾಗಿಯೇ ಬಂದಿದ್ದು. ಸೊ ಅಂತಾರೆ ಆಕಸ್ಮಿಕವಾಗಿಯೇ ಬರಬೇಕಂತೆ ಫೋಟೋಸ್ ಏನಾದರೂ ಬಂದ್ರೂ. ಸೊ ಏನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ರಾಯರ ಫೋಟೋ ನಮ್ಮ ಮನೆಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅದು ಒಂದು ನನಗೆ ಸಿಕ್ಕಾಪಟ್ಟೆ ಖುಷಿ ವಿಷಯ. ಮತ್ತು ಪರಮ್ ಬರ್ಡೇ ಕೂಡ ಗುರುವಾರ ಬಿದ್ದಿರೋದ್ರಿಂದ ಏನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ, ಸೀರಿಯಸ್ಲಿ. ಇನ್ನು ಸೆಲೆಬ್ರೇಷನ್ ಎಲ್ಲ ನೈಟ್ ಡೆಕೋರೇಷನ್ಗೆಲ್ಲ ಹೇಳಿದ್ದೀವಿ, ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಸೊ ಅಲ್ಲಿವರೆಗೆ ಆ್ಯಕ್ಟಿವಿಟೀಸ್ ಇದೆ ಆ್ಯಂಡ್ ಪೂಲ್ ಇದೆ. ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡುವ ಹೆಂಗಾಗುತ್ತೆ ಅಂತ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ಇವಾಗ ಸ್ವಿಮ್ಮಿಂಗ್ ಪೂಲಿಂದ ಬಂದ್ವಿ, ಅದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ರೆಡಿ ಆಗಿಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಬೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೆ. ಇವನು ಅಳ್ತಾ ಇದ್ದಾನೆ, ಅಂತ ಯಾರ ಹತ್ರನೂ ಹೋಗ್ತಿಲ್ಲ. ಯಾಕದು ಇನ್ನು ಸೆಲೆಬ್ರೇಷನ್ ಎಲ್ಲ ಸಂಜೆ ನೈಟ್. ಸೊ ಅವಾಗ ಕಂಪ್ಲೀಟ್ ಔಟ್ಫಿಟ್ ಚೇಂಜ್ ಎಲ್ಲಾರ್ದು. ಅಪ್ಪ ಎದ್ಕೊಂಡು ಸಾಕೈತೆ ನಮಗೆ. ಸೊ ಇವಾಗ ಹೋಗೋಣ ಸ್ನ್ಯಾಕ್ಸ್ ಕಡೆಗೆ. ಖುಷ್ ಮತ್ತು ಸುನಿಲ್ ಅವ್ರದ್ದೇ ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಆಗಿದ್ದಾರೆ, ಆಟ ಆಡೋದ್ರಲ್ಲಿ. ಇವಾಗ ಡ್ರೈ ಗೇಮ್ಸ್ ಎಲ್ಲ ಏನಿದೆ ಅಲ್ವ, ಅದನ್ನು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಾನು ಪಾಪನ ಕರ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಿಮ್ಮಿಂಗ್ ಪೂಲಿಂದ ಬಂದ್ಬಿಟ್ಟು ಇವಾಗ ರೆಡಿ ಆದೆ, ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ ಬೇಬಿ. ಬಾಯ್ ಬಾಯ್ ಬಾಯ್.
ಪಾಪ ಬರ್ಡೇ ಎಲ್ಲ ಬಂದು ನೈಟ್ ಸೆಲೆಬ್ರೇಷನ್ ಇರುತ್ತೆ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ, ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿದ್ದೆ. ಪಾಪು ಅಂತೂ ಅಳ್ತಾನೆ ಇದ್ದ, ಕೂತ್ಕೊಳ್ಳೋಕ್ಕೂ ಬಿಡ್ತಿರ್ಲಿಲ್ಲ. ಅಂದರೆ ಅವ್ನು ಎದ್ದು ಆಟಾಡಿಸಿ ಅಂತ ನಾನೇ ಎತ್ಕೋಬೇಕು, ಇಲ್ಲಿ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಅದು ಒಂದು ಅವನಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು, ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಬಟ್ ಓಕೆ ಇರಲಿ ಅಂತ ಅಂದ್ಬಿಟ್ಟು ನಾನೇ ಎತ್ಕೊಂಡು ಸ್ವಲ್ಪ ರೈಮ್ಸ್ ಎಲ್ಲ ತೋರಿಸ್ಕೊಂಡು ಅಲ್ಲಿ ಹೊರಗಡೆ ವ್ಯೂಸ್ ತೋರಿಸ್ಕೊಂಡು ಏನಾದರೂ ಡ್ಯಾನ್ಸ್ ಮಾಡಿಸ್ಕೊಂಡು ಅವನ್ನ ಡೈವರ್ಟ್ ಮಾಡ್ತಾಯಿದ್ದೆ. ಹಾಗಿದ್ರು ಸ್ವಲ್ಪ ಟೈಮ್ ಸುಮ್ಮನೆ ಇರ್ತಾಯಿದ್ದ, ಆಮೇಲೆ ಅಳೋಕ್ಕೆ ಶುರು ಮಾಡ್ತಾಯಿದ್ದ. ಏನೋ ಒಂಥರ ಅನ್ನಿಸ್ತಾಯಿತ್ತು. ಮಮ್ಮಿ ಎಲ್ಲ ನೋಡು ಈಗ ರೆಸಾರ್ಟಿಗೆ ಬಂದಿದ್ರು ನಿನ್ಗೆ ಸ್ವಲ್ಪನೂ ಫ್ರೀ ಕೊಡ್ತಿಲ್ಲ ಅಂತಿದ್ರು. ಬಟ್ ಓಕೆ, ಮಕ್ಕಳು ಅಂದಮೇಲೆ ಹಾಗೆ ಅಲ್ವಾ, ಒನ್ ಟೈಮ್ ಅವರಿಗೆ ಕಂಫರ್ಟಬಲ್ ಅನ್ನಿಸ್ತಿಲ್ಲ, ಏನೋ ಹುಷಾರಿಲ್ಲ ಅಂತಂದ್ರಲ್ಲ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವನ್ನ ಅಳೋಕ್ಕೆ ಬಿಡ್ತಿರ್ಲಿಲ್ಲ. ಸ್ವಲ್ಪ ಹಾಗೆ ಡೈವರ್ಟ್ ಮಾಡಿಕೊಂಡು ಆಟ ಆಡಿಸ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಇಂಡೋರ್ ಗೇಮ್ಸ್ ಕೂಡ ಇದೆ, ಅಲ್ಲಿಗೆ ಬಂದ್ವಿ. ಮಸಾಜರ್ ಇದೆ, ಫುಟ್ ಮಸಾಜರ್ ಇದೆ, ಸೊ ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಅದು ತುಂಬಾ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಪರಮ್ನು ಸ್ವಲ್ಪ ಟೈಮ್ ಆಟ ಆಡಿಸ್ದೆ ಇಲ್ಲಿ. ಆ್ಯಂಡ್ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಷ್ಟೇ ಬಿಸಿಲಿದ್ರೂ ಬಿಸಿಲಿದೆ ಅನ್ನೋ ಥರ ಫೀಲ್ ಆಗಲ್ಲ, ತುಂಬಾ ಖುಷಿ ಕೊಡುತ್ತೆ. ಬ್ಲೂ ಲಗೂನಿಂದ ರೆಸಾರ್ಟ್ ಅಂತ ಇದು ಸೆಕೆಂಡ್ ಟೈಮ್ ಬಂದಿರೋದು ನಾವು. ಸಿಕ್ಕಾಪಟ್ಟೆ ಖುಷಿ ಕೊಡ್ತು ನಮಗಂತೂ. ಡೆಕೋರೇಷನ್ ಮಾಡಿದ್ರಲ್ಲ